While teaching class 6th students, teacher explains that 6 plus 4 equal to 4 plus 6, 6 minus 4 is not equal to 4 minus 6, 6 into 4 is equal to 4 into 6. Which property he or she is trying to explain? Options are closure property, associative property, commutative property, multiplicative inverse property. ಯಾವ ಪ್ರಾಪರ್ಟಿನ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡಿ ಕೂಡಲೇ ಗೊತ್ತಾಗುತ್ತೆ ನಿಮಗೆ. 6 ಪ್ಲಸ್ 4 ಈಕ್ವಲ್ ಟು 4 ಪ್ಲಸ್ 6 ಅಂತಂದರೆ ಅಡಿಷನ್ ಈಸ್ ಕಮ್ಯೂಟೇಟಿವ್ ಅಂತ. 6 ಮೈನಸ್ 4 ಈಸ್ ನಾಟ್ ಈಕ್ವಲ್ ಟು 4 ಮೈನಸ್ 6 ಅಂತಂದರೆ ಸಬ್ಟ್ರಾಕ್ಷನ್ ಈಸ್ ನಾಟ್ ಕಮ್ಯೂಟೇಟಿವ್. 6 ಇಂಟು 4 ಈಕ್ವಲ್ ಟು 4 ಇಂಟು 6 ಅಂತಂದರೆ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯೂಟೇಟಿವ್. ಸೊ ಇನ್ ಜನರಲ್ ಯಾವ ರೀತಿ ಹೇಳ್ತೀವಿ ಅದನ್ನಂತಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಅಂತ ಹೇಳ್ತೀವಿ. ಸೊ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆರ್ ಕಮ್ಯೂಟೇಟಿವ್. ಸೊ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತಂದರೆ ಕಮ್ಯೂಟೇಟಿವ್ ಪ್ರಾಪರ್ಟಿ, ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಇನ್ನು ಬೇರೆ ಆಪ್ಷನ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಫಸ್ಟ್ ಆಪ್ಷನ್ ಅಂತಂದರೆ ಕ್ಲೋಜರ್ ಪ್ರಾಪರ್ಟಿ. ಕ್ಲೋಜರ್ ಪ್ರಾಪರ್ಟಿ ಅಂತಂದ್ರೆ ಏನು? ಯಾವುದೋ ಒಂದು ಸೆಟ್ ಇದೆ ಅಂತ ಅನ್ಕೊಳ್ರಿ, ಎಸ್ ಅಂತ ಒಂದು ಸೆಟ್. ಈ ಸೆಟ್ಟಿಂದ ನಾವು ಯಾವುದಾದ್ರೂ ಎರಡು ಎಲಿಮೆಂಟ್ಗಳನ್ನು ತಗೊಂಡಿದ್ವಿ, ಎ ಮತ್ತು ಬಿ. ಈ ಎರಡು ಎಲಿಮೆಂಟ್ಗಳ ಮೇಲೆ ಯಾವುದೋ ಒಂದು ಆಪರೇಷನ್ನ ಆಪರೇಟ್ ಮಾಡಿದ್ವಿ ಅಂತಂದರೆ ಎ ಸ್ಟಾರ್ ಬಿ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಆಪರೇಷನ್ಸ್ ಅಂದರೆ ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ರೀತಿ. ಸೊ ಎರಡು ಎಲಿಮೆಂಟ್ಸ್ಗಳನ್ನ ಒಂದು ಸೆಟ್ಟಿಂದ ತಗೊಳ್ತೀವಿ. ಆ ಸೆಟ್ ಮೇಲೆ ಒಂದು ಆಪರೇಷನ್ ಆಪರೇಟ್ ಮಾಡಿದಾಗ ಒಂದು ಹೊಸ ಎಲಿಮೆಂಟ್ ಬರುತ್ತೆ, ಎ ಸ್ಟಾರ್ ಬಿ ಅನ್ನೋದು ಒಂದು ಹೊಸ ಎಲಿಮೆಂಟ್. ಅದನ್ನು ಬೇಕಿದ್ರೆ ಸಿ ಅಂತ ಕರಿತೀವಿ. ಆ ಎಲಿಮೆಂಟ್ ಕೂಡ ಅಂದರೆ ವ್ಯಾಲ್ಯೂ ಏನು ಬರುತ್ತಲ್ಲ ಆಪರೇಟ್ ಮಾಡಿದ್ಮೇಲೆ ಆ ವ್ಯಾಲ್ಯೂ ಕೂಡ ಅದೇ ಸೆಟ್ಟಲ್ಲೇ ಇತ್ತು ಅಂತಂದರೆ ಮತ್ತಿದು ಎಲ್ಲ ವ್ಯಾಲ್ಯೂಸ್ಗಳಿಗೂ ಕೂಡ ಹೋಲ್ಡ್ ಆಗಬೇಕು. ಅಂದರೆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳಿಗೆ ಇದು ಹೋಲ್ಡ್ ಆಗಬೇಕು. ಆ ರೀತಿ ಹೋಲ್ಡ್ ಆದರೆ ಅದನ್ನು ಏನಂತ ಕರಿತೀವಿ ಅಂತಂದರೆ ಕ್ಲೋಜರ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ತಗೊಳ್ರಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸು ಮತ್ತು ಆಪರೇಷನ್ ಯಾವ್ದು ಆಪರೇಟ್ ಮಾಡ್ತೀನಿ ಅಂತಂದರೆ ಅಡಿಷನ್. ನೀವು ಯಾವುದೇ ಎರಡು ನ್ಯಾಚುರಲ್ ನಂಬರ್ಗಳನ್ನ ತಗೊಂಡು ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಮತ್ತೊಂದು ನ್ಯಾಚುರಲ್ ನಂಬರೇ ಆಗಿರುತ್ತೆ. ಇದು ಎಲ್ಲ ನ್ಯಾಚುರಲ್ ನಂಬರ್ಸ್ಗಳಿಗೂ ಕೂಡ ಟ್ರೂ ಆಗಿರೋದ್ರಿಂದ ಸೊ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಆ ಸೆಟ್ಟಲ್ಲಿ ಅಡಿಷನ್ ಅನ್ನೋದು ಕ್ಲೋಸ್ ಆಗಿದೆ ಅಂತ ಹೇಳ್ತೀವಿ. ಸೊ ಈ ರೀತಿ ಇರುತ್ತಲ್ಲ ಪ್ರಾಪರ್ಟಿ, ಅದನ್ನು ನಾವು ಕ್ಲೋಜರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈವನ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಲ್ಲಿ ಮಲ್ಟಿಪ್ಲಿಕೇಶನ್ ಇಸ್ ಆಲ್ಸೋ ಕ್ಲೋಸ್ಡ್. ಓಕೆ, ಸೊ ಇದು ಕ್ಲೋಜರ್ ಪ್ರಾಪರ್ಟಿ ಆಯಿತು. ಅಸೋಸಿಯೇಟಿವ್ ಪ್ರಾಪರ್ಟಿ ಯಾವ ರೀತಿ ಹೇಳ್ತೀವಿ ಅಂತಂದರೆ ಇಲ್ಲಿ ಅಡಿಷನ್ ಅಂತ ಬಂದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅಂದರೆ ನೀವು ಯಾವುದೇ ಆರ್ಡರ್ಲಿ ಆ್ಯಡ್ ಮಾಡಿ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ ಅಂತ. ಈವನ್ ಇಟ್ ಈಸ್ ಟ್ರೂ ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್. ಎ ಇಂಟು ಬಿ ಇಂಟು ಸಿ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಡಿಷನಲ್ಲೂ ಕೂಡ ಅಸೋಸಿಯೇಟಿವ್ ಹೋಲ್ಡ್ ಆಗುತ್ತೆ, ಮಲ್ಟಿಪ್ಲಿಕೇಶನಲ್ಲೂ ಕೂಡ ಅಸೋಸಿಯೇಟಿವ್ ಹೋಲ್ಡ್ ಆಗುತ್ತೆ. ಯಾವ ಸೆಟ್ಟಲ್ಲಿ ಅಂತಂದರೆ ನ್ಯಾಚುರಲ್ ನಂಬರ್ಸಲ್ಲಾಗುತ್ತೆ, ಆಮೇಲೆ ಇಂಟೀಜರ್ಸಲ್ಲಾಗುತ್ತೆ, ರ್ಯಾಷನಲ್ಸಲ್ಲಾಗುತ್ತೆ, ಆಮೇಲೆ ರಿಯಲ್ಸಲ್ಲೂ ಕೂಡ ಆಗ್ತದೆ. ಸೊ ಇದು ಅಸೋಸಿಯೇಟಿವ್ ಪ್ರಾಪರ್ಟಿ ಆಯಿತು. ಇನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದರೆ ಯಾವುದೋ ಒಂದು ಎಲಿಮೆಂಟ್ ಇದೆ ಅಂತ ಅಂದ್ಕೊಳ್ರಿ, ಎ. ಇದು ಒಂದು ನಾನ್ ಝೀರೋ ಎಲಿಮೆಂಟ್ ಆಗಿತ್ತು, ನಾನ್ ಝೀರೋ ರಿಯಲ್ ನಂಬರ್ ಆಗಿತ್ತು ಅಂತಂದರೆ ಇದ್ರ ಜೊತೆ ಏನೋ ಒಂದು ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಬರ್ತಕ್ಕಂಥ ವ್ಯಾಲ್ಯೂ ಏನಾಗಿರಬೇಕು? ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರ್ತಾ ಇರಬೇಕು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು ಅಂತಂದರೆ 1. ಸೊ ಏನು ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರುತ್ತೆ? 1/a ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರುತ್ತೆ. ಸೊ ಇನ್ವರ್ಸು ಯಾವಾಗಲೂ ಒಂದೊಂದು ಎಲಿಮೆಂಟಿಗೆ ಅದರದ್ದೇ ಆದಂಥ ಯುನಿಕ್ ಎಲಿಮೆಂಟು ಇನ್ವರ್ಸ್ ಆಗಿರ್ತದೆ. ಸಪೋಸ್ 2 ಅಂತ ತಗೊಂಡ್ರೆ ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು ಅಂತಂದರೆ 1/2. ಯಾಕಂದರೆ 2ಗೆ 1/2 ಮಲ್ಟಿಪ್ಲೈ ಮಾಡಿದಾಗ ವಿ ಗೆಟ್ ದ ವ್ಯಾಲ್ಯೂ 1. ದೇರ್ಫೋರ್ ಇನ್ವರ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಈಸ್ 1/2. ಹಾಗಾದ್ರೆ 1/2ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು? 2. ಈ ರೀತಿ ಪ್ರತಿಯೊಂದು ಎಲಿಮೆಂಟಿಗೆ ನಾನ್ ಝೀರೋ, ಸ್ಪೆಷಲಿ ಯಾವುದಕ್ಕೆ ಇರಬೇಕು ಇಲ್ಲಿ ನಾನ್ ಝೀರೋ ರಿಯಲ್ ನಂಬರ್ಸ್ಗೆ ಒಂದು ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಅದನ್ನು ನಾವೇನು ಕರಿತೀವಿ ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಇವನ್ ಅಡಿಟಿವ್ ಇನ್ವರ್ಸ್ ಕೂಡ ಇದೆ, ಆ್ಯಡ್ ಮಾಡಿದರೆ 0 ಬರ್ತಾ ಇರಬೇಕು. ಆ ರೀತಿ ನಂಬರ್ಗಳನ್ನು ನಾವು ಅಡಿಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಸೊ ಇದು ಏನಂದರೆ ಬೇರೆ ಬೇರೆ ಪ್ರಾಪರ್ಟೀಸ್ಗಳು. ಬಟ್ ಈ ಕ್ವಶನ್ ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಅಂದರೆ ಕಮ್ಯೂಟೇಟಿವ್ ಪ್ರಾಪರ್ಟಿ. ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ. ಸೊ ಆಪ್ಷನ್ 3 ಇಸ್ ಕರೆಕ್ಟ್.